ಎಲ್ರಿಗೂ ನಮಸ್ಕಾರ. ಭಾಳ ಮುಖ್ಯವಾಗಿ ಲಕ್ಷ್ಮಿಯವ್ರು ಬರಬೇಕು, ಅವರಿಗೆ ವೆಯ್ಟ್ ಮಾಡ್ತಾನೆ ಇದನ್ನು ಪ್ರಾರಂಭ ಮಾಡೋಣ. ಈ ಸಂವಾದದಲ್ಲಿ ನನ್ನ ಜೊತೆ ಸ್ವಾಮಿಯವರು ಕೂಡ ಇರ್ತಾರೆ. ಮುಖ್ಯವಾಗಿ ಭಾಷೆಗಳ ಬಗ್ಗೆ ಮಾತನಾಡುವಾಗ ಈ ಸಣ್ಣ ಭಾಷೆ, ದೊಡ್ಡ ಭಾಷೆ, ಯಜಮಾನಿಕೆಯ ಭಾಷೆ, ಈ ಪದಪುಂಜನೇ ಸರಿಯಾದದ್ದಲ್ಲ. ಭಾಷೆಯಲ್ಲಿ ಏನೋ ದೊಡ್ಡದು, ಚಿಕ್ಕದು, ಸಣ್ಣದು ಈ ಥರದ ವ್ಯತ್ಯಾಸ ಎಲ್ಲೂ ಇಲ್ಲ. ಭಾಷೆ ಒಂದು ಬದುಕು. ಭಾಷೆ ಆ ಸಮುದಾಯಗಳ ಬಾಂಧವ್ಯವನ್ನು, ಸಾಮರಸ್ಯವನ್ನು, ಪ್ರೀತಿ ವಾತ್ಸಲ್ಯವನ್ನು, ಬದುಕನ್ನು ಮತ್ತು ಅದರ ಜೊತೆಗೆ ಅವರು ಹೇಳಬೇಕಾದದ್ದನ್ನು ತಿಳಿಸ್ಕೊಡ್ಲಿಕ್ಕಿರ್ತಕ್ಕಂಥ ಒಂದು ಭಾಳ ಮುಖ್ಯವಾದಂಥ ಸಾಧನ. ಭಾಷೆ ಅಂದರೆ ಕೇವಲ ಸಂವಹನ ಮಾತ್ರ ಅಲ್ಲ, ಭಾಷೆ ಬದುಕನ್ನು ಕಟ್ಟಿಕೊಡುತ್ತೆ. ಭಾಷೆ ಜನರನ್ನ ಒಟ್ಟಿಗೆ ಹಿಡಿದಿಡುತ್ತೆ. ಬಾಂಧವ್ಯ, ಪ್ರೀತಿ ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ನಾವೆಲ್ಲೋ ಒಂದು ಕಡೆ ಪ್ರಾಪಂಚಿಕ ಅಥವಾ ಜಾಗತಿಕ ಮಟ್ಟದಲ್ಲಿ ಆಂಗ್ಲ ಭಾಷೆಯ ಯಜಮಾನಿಕೆಯನ್ನು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹಿಂದಿಯ ಯಜಮಾನಿಕೆಯನ್ನು ಹೇಳುವಾಗ ಕರ್ನಾಟಕದಲ್ಲಿ ಕನ್ನಡದ ಯಜಮಾನಿಕೆಯನ್ನು ಕೂಡ ಭಾಳ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ಗೊತ್ತು ನನಗಿದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಆಯಾ ರಾಜ್ಯ ಭಾಷೆಗಳನ್ನು ಖಂಡಿತ ಒಂದು ಅಧಿಕೃತ ಭಾಷೆ ಅಂತ ಒಪ್ಕೊಂಡಿರ್ತೇವೆ, ಆ ಗೌರವ ಸ್ಥಾನ ಅದೆಲ್ಲವೂ ಸರಿ. ಆದರೆ ಅದರ ಜೊತೆಗೆ ಏನು ಬೇರೆಲ್ಲ ಭಾಷೆಗಳಿರ್ತವೆ ಅವನ್ನು ಅಷ್ಟೇ ಪ್ರಮಾಣದಲ್ಲಿ ನಾವು ಗೌರವಿಸಬೇಕಾಗತ್ತೆ. ಮತ್ತು ಆ ಭಾಷೆಗಳ ಬೆಳವಣಿಗೆಗೂ ಕೂಡ ನಾವು ಅಷ್ಟೇ ಪ್ರಮಾಣದಲ್ಲಿ ಗಮನವನ್ನು ಹರಿಸ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಒಂದು ದೊಡ್ಡ ದುರ್ದೈವದ ಸಂಗತಿ ಅಂದರೆ ಏನಂದರೆ, ಭಾಷೆಗಳ ಕುರಿತಂತೆ ನಾವು ಇಲ್ಲಿವರೆಗೆ ಒಂದು ಪೂರ್ಣವಾದಂಥ ಸರ್ವೆ ಅಥವಾ ಏನನ್ನು ಮಾಡಿಲ್ಲ. ಎಷ್ಟು ಭಾಷೆಗಳಿದ್ದಾವೆ ಏನು ಅನ್ನೋದ್ರ ಬಗ್ಗೆ ನಮಗೆ ಜನಗಣತಿನಲ್ಲಿ ಯಾರು ತಾಯಿ ನುಡಿ ಮಾತನಾಡ್ತಾರೆ ಅಥವಾ ಯಾವ ಭಾಷೆ ಮಾತನಾಡ್ತಾರೆ ಅದ್ರ ಮೇಲೆ ವರ್ಗೀಕರಣ ಮಾಡಿ ಅದನ್ನು ಏನು ನಾವು 8th ಶೆಡ್ಯೂಲಲ್ಲಿ 22 ಭಾಷೆಗಳ ಜೊತೆಗೆ ಬೇರೆ ಬೇರೆ ಭಾಷೆಗಳು ಏನು ಅಂತ ಹೇಳೋದನ್ನು ಬಿಟ್ಟರೆ, ನಿಜವಾಗಲೂ ಆ ಭಾಷಾ ಸಮುದಾಯಗಳು ಯಾವುದಿದ್ದಾವೆ, ಅವು ಎಷ್ಟಿದ್ದಾವೆ, ಯಾರ್ಯಾರು ಎಷ್ಟೆಷ್ಟು ಮಾತನಾಡ್ತಾರೆ, ಅದಕ್ಕೆ ನಾವು ಏನು ಗೌರವಿಸ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲೂ ದತ್ತಾಂಶ ಇಲ್ಲ. ಹಾಗಾಗಿ ನಾನು ಇವತ್ತಿನ ಚರ್ಚೆಯ ತಾತ್ವಿಕ ಚೌಕಟ್ಟು, ನಾರ್ಮೇಟಿವ್ ಫ್ರೇಮ್ವರ್ಕ್ ಅಂತ ನಾವೇನು ಕರಿತೇವೆ, ಅದಕ್ಕೆ ಮುಖ್ಯವಾಗಿ 2 ಅಂಶಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಭಾಷೆಗಳು, ವಿಶೇಷವಾಗಿ ಆ ಸಮುದಾಯದ ಭಾಷೆಗಳು ಉಳಿಬೇಕು, ಅದನ್ನು ಬೆಳೆಸಲಿಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಆ ಸ್ಟೇಟ್ ಪಾರ್ಟೀಸ್ ತಗೋಬೇಕು ಅಂತ ಏನು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಲಿಂಗ್ವಿಸ್ಟಿಕ್ ರೈಟ್ಸ್ 1996 ಅದನ್ನು ಭಾಳ ಪಾಪ್ಯುಲರ್ ಆಗಿ ನಾವು ಬಾರ್ಸಿಲೋನಾ ಡಿಕ್ಲರೇಷನ್ ಅಂತ ಕರೀತೇವೆ. ಆ ಬಾರ್ಸಿಲೋನಾ ಡಿಕ್ಲರೇಷನ್ ಭಾಳ ತಾತ್ವಿಕವಾಗಿ ಭಾಷೆಗಳನ್ನು ಬೆಳೆಸಲಿಕ್ಕೆ ಮತ್ತು ಆ ಭಾಷೆಗಳಿಗೆ ಒಂದು ಸ್ವತಂತ್ರವಾದಂಥ ಸ್ಥಾನವನ್ನು ಕಲ್ಪಿಸಬೇಕು ಅಂತ ಹೇಳುತ್ತೆ. ಎರಡನೇದು, ನಮ್ಮ ಭಾರತದ ಸಂವಿಧಾನದಲ್ಲಿ ಇರ್ತಕ್ಕಂಥ ಫಂಡಮೆಂಟಲ್ ರೈಟ್ ಆರ್ಟಿಕಲ್ 29. ಬಹುತೇಕ ಸಂದರ್ಭದಲ್ಲಿ ಆರ್ಟಿಕಲ್ 29 ಏನಾಗ್ತಾ ಇದೆ ಸ್ವಾಮಿ ಅಂದರೆ, ಅದು 29 ಅಂದ ತಕ್ಷಣ ಯಾವುದೋ ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಾತ್ರ ಸೀಮಿತ ಅಂತ. ಬಟ್ 29 ಈಸ್ ಮೆಂಟ್ ಫಾರ್ ಆಲ್ ಲ್ಯಾಂಗ್ವೇಜ್ ಕಮ್ಯುನಿಟೀಸ್. ಅದನ್ನು ನಾವು ಆ ಪರಿಭಾಷೆನಲ್ಲೇ ಒಂದು ನಿಮಿಷ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಆರ್ಟಿಕಲ್ 29 ನಾನು ನಿಮಗೆ ಐ ಜಸ್ಟ್ ಕೋಟ್ ಆಸ್ ಇಟ್ ಈಸ್: ಎನಿ ಸೆಕ್ಷನ್ ಆಫ್ ದ ಸಿಟಿಸನ್ಸ್ ರಿಸೈಡಿಂಗ್ in the territory of India or any part thereof having a distinct language, script or culture of its own shall have the right to conserve the same. ಇದು ಭಾರತದ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಆದರೆ ಎಷ್ಟು ಜನಕ್ಕೆ ಇದು ಗೊತ್ತು? ನಿಜವಾಗ್ಲೂ ಈ ಸಂವಿಧಾನದ ಆಶಯವನ್ನು ಇನ್ ಲೆಟರ್ ಆ್ಯಂಡ್ ಸ್ಪಿರಿಟ್ ನಾವು ಫಾಲೋ ಮಾಡ್ತಾ ಇದ್ದೀವಾ ಅಂತಕ್ಕಂಥ ಎಲ್ಲ ಪ್ರಶ್ನೆಗಳು ಇದ್ದಾವೆ. ಹಾಗಾಗಿ ನಾನು ಮೊದಲಿಗೆ ಸ್ವಾಮಿಯವ್ರನ್ನ ಕೇಳೋದು, ಆ ಭಾಷೆ ಹೇಗೆ ಆ ಸಮುದಾಯದ ಮಧ್ಯೆ ಯಾವ ರೀತಿಯಲ್ಲಿ ಒಂದು ಹೊಸತನವನ್ನು, ಒಂದು ಭಾಷಾ ಒಂದು ಆ ಬಾಂಧವ್ಯವನ್ನು ಕಟ್ಟಿಕೊಡುತ್ತೆ ಅನ್ನೋದನ್ನು ತಾವು
ಹೇಳಲಿಕ್ಕೆ ಬಯಸ್ತೀರಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ. ಭಾಷೆ ಈ ಥರದ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಭಾಷೆಗಳು ನೂರಾರಿದ್ದಾವೆ. ಭಾಷೆ ಶ್ರೇಷ್ಠತೆಯ ಮೇಲೆ ನಿಗದಿಯಾಗಿರುತ್ತೆ. ನನಗೆ ಆಶ್ಚರ್ಯ ಅಂದರೆ ಈ ಫೆಸ್ಟಿವಲಲ್ಲಿ ಈ ಬಹುಭಾಷಾ ಬಗ್ಗೆ ಈ ಒಂದು ಸೆಮಿನಾರ್ ಇಟ್ಟಿರೋದು ಮೊದಲು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದರೆ ಇಡೀ ದೇಶ ಏಕಭಾಷೆ ಅಂತ ಹೋರಾಡ್ತಾ ಇದ್ದರೆ ಇದು ಬಹುಭಾಷೆಗಳ ಬಗ್ಗೆ ಒಂದು ಕ್ಲಾಸ್ ಇದೆ. ಭಾಷೆಯಲ್ಲೇ ನಮಗೆ ಜಾತಿಗಳಿದ್ದಾವೆ. ನಿನ್ನೆ ಒಂದು ಸಂಸ್ಕೃತ ಬಗ್ಗೆ ಒಂದು ಸೆಮಿನಾರ್ ನಡೀತು, ಸಂಸ್ಕೃತ ಬಗ್ಗೆ. ನನ್ನೊಂದು ಪ್ರಶ್ನೆ ಇತ್ತು ಅಲ್ಲಿ. ಸಂಸ್ಕೃತ ಬಗ್ಗೆ ಮಾತಾಡ್ತಾ ಸಂಸ್ಕೃತ ನಾಟಕಗಳಲ್ಲಿ ಬರುವ ಪಾತ್ರಗಳು ಮೇಲೆ ಇರ್ತಕ್ಕಂಥ ರಾಜ ಮಹಾರಾಜ ಮಹಾರಾಣಿ ಮಾತಾಡುವ ಪಾತ್ರಗಳು ಸಂಸ್ಕೃತದಲ್ಲಿ ಮಾತಾಡ್ತವೆ. ಕೆಳವರ್ಗದ ಪಾತ್ರಗಳು ದಾಸಿಯರು ಸೇವಕರು ಪ್ರಾಕೃತದಲ್ಲಿ ಮಾತಾಡ್ತಾರೆ. ಇದು ಭಾಷೆಯ ಶ್ರೇಷ್ಠತೆಯನ್ನು ಹೇಳ್ತಾ ಹೋಗುತ್ತೆ. ಅಲ್ಲಿಂದ ಶುರುವಾಗಿ ಆ ಒಂದು ರೋಗ ಇಲ್ಲಿವರೆಗೂ ನಿರಂತರವಾಗಿ ನಡೀತಾ ಬಂತು. ನಮ್ಮ ಭಾಷೆ ಅಳಿವಿಗೆ ಬೇರೆ ಈಗ ಕನ್ನಡನ ಇಂಗ್ಲೀಷ್ ನುಂಗಾಯ್ತು, ಹಿಂದಿ ನುಂಗಾಕ್ತು ಅಂತ ಹೇಳ್ತಾ ಇದ್ರೆ ನನ್ನ ಭಾಷೆನ ಕನ್ನಡ ನುಂಗಾಕ್ತು ಅಂತ ಹೇಳ್ಬೋದು. ಯಾಕೆ ಅಂದರೆ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬೇಸಿಕಲಿ ನಮ್ಮ ಸಮುದಾಯ ಕ್ರಿಮಿನಲ್ ಟ್ರೈಬ್ಸ್. ಈಗ ನಾನೀಗ ಎಕ್ಸ್ ಕ್ರಿಮಿನಲ್ ಟ್ರೈಬ್. ನೀವು ಕೂತಿರ್ತಕ್ಕಂಥ ಚೇರುಗಳ ಕೆಳಗಡೆ ಹಾಸಿಗೆ ಇದೆ, ಕಾಣ್ತಾ ಇದ್ದೀನಿ ನಿಮಗೆ. ಎಲ್ಲ ಕ್ರಿಮಿನಲ್ಸ್ ಮಲಗುವಂಥ ಜಾಗ ಇದು. ನೀವು ಕೂತಿರೋ ಚೇರ್ಗಳು. ನನಗೆ ಬಂದಾಗ ಅನ್ನಿಸ್ತು ನಮ್ಮ ಸಮುದಾಯದವ್ರು ಎಷ್ಟು ಜನ ಮಲಗಿರ್ಬೋದು ಇಲ್ಲಿ ಅಂತ. ಯಾಕೆಂದರೆ ಆ ಥರದ ಒಂದು ಕ್ರಿಮಿನಲ್ ಸಮುದಾಯದಿಂದ ಬಂದಂಥವನು. ಈ ಭಾಷೆಯನ್ನು ಮಾತಾಡಿದ್ರೇ ನಮ್ಮನ್ನು ಅನುಮಾನದಲ್ಲಿ ಅರೆಸ್ಟ್ ಮಾಡುವಂಥ ಒಂದು ಸಂದರ್ಭ ಆಯಿತು. ಭಾಷೆ ಮಾತಾಡಿದ ತಕ್ಷಣ ಇವನದು ಈ ಜಾತಿ, ಹಾಗಾಗಿ ಇವನನ್ನು ಅರೆಸ್ಟ್ ಮಾಡಬೇಕು ಅಂದರೆ ನಾವು ವಿ ಆರ್ ಬಾರ್ನ್ ಕ್ರಿಮಿನಲ್ಸ್. 1871 ಬಂದಂಥ ಕ್ರಿಮಿನಲ್ ಆ್ಯಕ್ಟ್ ಬ್ರಿಟಿಷರು ಈ ಆದಿವಾಸಿಗಳಿಗೆ ಮತ್ತು ಈ ಥರದ ಟ್ರೈಬ್ಸ್ಗಳನ್ನೆಲ್ಲ ಒಂದು ಕ್ರಿಮಿನಲ್ ಟ್ರೈಬ್ಸ್ ಅಂತ ಹಣೆಪಟ್ಟಿನ ಹಚ್ಚಿಬಿಡ್ತಾರೆ. ಆ ಹಣೆಪಟ್ಟಿ ಮೇಲೆ ಎಲ್ಲೆಲ್ಲಿ ಸಿಗ್ತಾರೋ ಇವರು. ಇದಕ್ಕೆ ಮೂಲ ಕಾರಣ ಫಾರೆಸ್ಟ್ ಆ್ಯಕ್ಟ್. ಫಾರೆಸ್ಟ್ ಆ್ಯಕ್ಟಲ್ಲಿ ನಾವು ಸ್ವತಂತ್ರವಾಗಿ ಬದುಕತಕ್ಕಂಥ ಈ ಸಮುದಾಯಗಳನ್ನ ಫಾರೆಸ್ಟ್ ಆ್ಯಕ್ಟ್ ಬಂದ ನಂತರ ಇವ್ರನ್ನ ಹೊರಗಾಕುವ ಕ್ಷಣದಲ್ಲಿ ಇವರು ಅನಿವಾರ್ಯವಾಗಿ ತಮ್ಮ ವೃತ್ತಿಯ ಜೊತೆಗೆ ಅಲ್ಲಿ ಸಿಕ್ಕಂಥ ಕಳ್ಳತನ ಮಾಡಿದಂಥವ್ರನ್ನೆಲ್ಲ ಒಳಗಾಕೋರು. ಏನು ಕಳ್ಳತನ ಮಾಡ್ತಾಯಿದ್ರು ಅಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ. ನಾನು ಚಿಕ್ಕ ಹುಡುಗ ಇದ್ದಾಗ ರೈಲ್ವೆ ಪಟ್ಟಿ ಮೇಲೆ ಒಂದು ಹೆಣ ಬಿದ್ದಿತ್ತು. ಆ ಹೆಣದ ಮುಖವನ್ನು ಚೆಚ್ಚಿ ಹಾಕಿ ಟಾರ್ ಹಾಕಿದ್ರು. ಟಾರ್ ಹಾಕಿದ್ಮೇಲೆ ಆ ಹೆಣ ಯಾರ್ದು ಅಂತ ಕಂಡುಹಿಡಿಯೋಕ್ಕೆ ನೀವೆಲ್ಲ ಹಾಕ್ಕೊಂಡಿರೋ ಟ್ಯಾಟೋ ಇವತ್ತೇನು ಅಚ್ಚೆ ನೋಡಿದ ತಕ್ಷಣ ನನಗೆ ಅನಿಸುತ್ತೆ ಆ ಅಚ್ಚೆಗಳ ಮೂಲಕ ನಮ್ಮವನು ಅಂತ ಗುರುತಿಸಿದ್ವಿ. ಆದರೆ ಬಾಡಿ ನಮ್ಮದು ಅಂತ ಮುಕ್ತವಾಗಿ ಹೇಳಲಿಲ್ಲ. ಯಾಕೆಂದರೆ ಆ ಬಾಡಿ ನಮ್ಮದು ಅಂತ ಹೇಳಿದ್ರೆ ನಮ್ಮನ್ನು ಕೂಡ ಒಳಗಾಗ್ತಾರೆ ಅಂತಕ್ಕಂಥ ಭಯ. ಇದು ಅವತ್ತು ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ ಲಾಕಪ್ ಡೆತ್ಗಳು. ಈ ನಡುವೆ ಈ ಸಮುದಾಯಗಳು ಭಾಷೆಯನ್ನು ಮಾತಾಡುವುದನ್ನು ನಿಲ್ಲಿಸ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಭಯ ಮತ್ತು ಕೀಳಿರಿಮೆಯಿಂದ ಈ ಭಾಷೆ ಮೂಲೆಗುಂಪಾಗ್ತಾ ಬರ್ತಾ ಇದೆ. ಈಗ ಆ ಭಾಷೆ ಬಗ್ಗೆ ನಾನೊಂದು ಕನ್ನಡ ಸ್ಕ್ರಿಪ್ಟಲ್ಲಿ ಮತ್ತು ಇಂಗ್ಲೀಷ್ ಸ್ಕ್ರಿಪ್ಟಲ್ಲಿ ಸುಮ್ಮನೆ ಪರಿಚಯಾತ್ಮಕವಾಗಿ ಒಂದು ಬುಕ್ ತರುವ ಪ್ರಯತ್ನದಲ್ಲಿದ್ದೀನಿ. ಈ ಶ್ರೇಷ್ಠ ಕನಿಷ್ಠ ಚಿಂತನೆ ಇದೆಯಲ್ಲ, ಇದು ಒಂದು ರೀತಿ ಹೊಸ ಸಂಕತನ. ನೀವು ಈ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದ ಪ್ರಕ್ರಿಯೆಯನ್ನು ಗಮನಿಸ್ತಾ ಹೋದರೆ ಭಾಳ ಸ್ಪಷ್ಟವಾಗಿ ಅವರು ಇದನ್ನು ಸೃಷ್ಟಿ ಮಾಡ್ತಾರೆ. ಕನಿಷ್ಠ ಶ್ರೇಷ್ಠ. ಈಗ ಉದಾಹರಣೆಗೆ ನೀವು ಆಂಗ್ಲ ಭಾಷೆಯನ್ನು ತಗೊಂಡ್ರೆ
ಬಹುಶಃ ಅದಕ್ಕೆ ಬರ್ತಕ್ಕಂಥ ಸಾಮಾಜಿಕ ಸ್ಥಾನಮಾನ ಸ್ಥಿತಿ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಾವು ಈ ಸೂಕ್ಷ್ಮತೆಗಳನ್ನು ಗಮನಿಸ್ಕೊಳ್ತಾ ಹೋಗದೇ ಇದ್ದರೆ ಖಂಡಿತ ನಾವು ಈ ಭಾಷೆಗಳನ್ನು ಬೆಳೆಸಲಿಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋ ಒಂದು ಸೂಕ್ಷ್ಮತೆ ಕೂಡ ನಮಗಿರಬೇಕು. ಇದನ್ನು ಹೇಳ್ತಾ ಲಕ್ಷ್ಮಿಯವರು ನಮ್ಮನ್ನು ಸೇರ್ಕೊಂಡಿದ್ದಾರೆ. ಈಗಾಗಲೇ ಸ್ವಾಮಿಯವರು ಹೇಳಿದ್ರು, ಆ ಭಾಷೆ ಬೆಳೆಯೋದಿರಲಿ, ಅದನ್ನು ಅಡಗಿಸ್ತಕ್ಕಂಥ ಧ್ವನಿನೇ ಅಡಗಿಸ್ತಕ್ಕಂಥ ಒಂದು ಕೆಲಸ ಎಷ್ಟು ಒಂದು ಇಡೀ ಸಮುದಾಯವನ್ನೇ ನೀವು ಅಪರಾಧೀಕರಣಗೊಳಿಸೋದಿದೆಯಲ್ಲ, ಅದು ಸ್ವತಂತ್ರ ಭಾರತದ 75 ವರ್ಷದ ನಂತರ ಸ್ವಾಮಿ ಭಾಳ ಗಂಭೀರವಾದಂಥ ಅಂಶ ಇದು. ಇಡೀ ನಾಗರಿಕರು ತಲೆ ತಗ್ಸೋ ಅಂಶ ಇದು. ಸೊ ಹಾಗಾಗಿ ಮೊನ್ನೆ ನಡೆದಂಥ ಒಂದು ಘಟನೆ, ಟಿಪ್ಟೂರ್ ಹತ್ರ ಒಬ್ಬ ನಮ್ಮನ್ನು ಅರೆಸ್ಟ್ ಆಗಿದ್ದಾನೆ. ನಮ್ಮ ಭಾಷೆಗಳಲ್ಲಿ ಕೆಲವು ಪದಗಳು ಇಲ್ಲವೇ ಇಲ್ಲ. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ಅಂದರೆ ಒಂದು ಸಂಸ್ಕೃತಿಯಲ್ಲಿ ಒಂದು ಪದ ಇದೆ ಅಂದರೆ ಅದು ಆ ಬದುಕಿನಲ್ಲಿ ಇರಬೇಕು ಅಂತ ಅರ್ಥ ಇರುತ್ತೆ ಕೂಡ. ನಿಮ್ಗೆ ಆಶ್ಚರ್ಯ ಅಂದರೆ ಊಟ ಅನ್ನೋಕ್ಕೆ ನಮ್ಮ ಭಾಷೆಯಲ್ಲಿ ಪದ ಇಲ್ಲ. ಊಟ ಮಾಡ್ದೆ ಅಂತ ಕೇಳಂಗೆ ಇಲ್ಲ. ಏನು ಮತ್ತೆ ಅಂದರೆ ಮುದ್ದೆ ತಿಂದ ಅಂತ ಕೇಳಬೇಕು. ಮುದ್ದೆನೇ ಅವನಿಗೆ ಊಟ. ಅಂದರೆ ಊಟದ ಕಲ್ಪನೆ ನಾವು ಇವತ್ತು ನೋಡಿದ್ವಲ್ಲ, ಎಲ್ಲ ಆಶ್ಚರ್ಯದಲ್ಲಿ ಇನ್ಮೇಲೆ ಜೈಲಲ್ಲೇ ಕಾರ್ಯಕ್ರಮ ಮಾಡಬೇಕು ಅನಿಸುತ್ತೆ. ಯಾಕೆಂದರೆ ಬಹುಭಾಷಾ ಬಹು ಊಟ ಎಲ್ಲ ಇದೆ ಇಲ್ಲಿ, ಮಾಂಸ ಚಿಕನ್ ಎಲ್ಲ. ಯಾವುದೇ ಸಂಸ್ಕೃತಿ ಇಲಾಖೆಗಳು ಇದನ್ನ ಅರೇಂಜ್ ಮಾಡಲ್ಲ. ಆ ಥರದ ಒಂದು ಸಮಸ್ಯೆಗಳು ಬರ್ತವೆ ಇಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಈ ಭಾಷೆಗಳಲ್ಲಿ ಅಂದರೆ ಒಂದು ರೀತಿ ಕೀಳಿರಿಮೆ, ಇನ್ನೊಂದು ಕಳ್ಳತನದ ಹೊರೆ ಒರೆಸ್ತಾರೆ ಅನ್ನೋದೇ ಗೊತ್ತಾಗ್ಬಿಡ್ತದೆ. ಮೊನ್ನೆ ಟಿಪ್ಟೂರ್ ಹತ್ರ ನಡೆದಂಥ ಒಂದು ಘಟನೆ, ಅವನು ದೇವ್ರನ್ನೇ ಕದ್ದುಬಿಟ್ಟಿದ್ದ ನಮ್ಮ. ಸೊ ದೇವರುಗಳು ಇಲ್ಲವೇ ಇಲ್ಲ ನಮಗೆ, ನಿರೀಶ್ವರವಾದಿಗಳು. ದೇವರು ನಮಗೆಲ್ಲವೂ ಅನ್ನ ಸಿಗುತ್ತೋ ಅಲ್ಲಿ. ಅದಕ್ಕೆ ವಚನಗಳು ಒಬ್ಬ ಹೇಳ್ತಾನೆ, ಒಡಲಗೊಂಡವ ಹಸಿವ, ಒಡಲಗೊಂಡವ ಹುಸಿವ, ಒಡಲಗೊಂಡವನೆಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರಾ, ನೀನೆನ್ನಂತೆ ಒಡಲುಗೊಂಡು ನೋಡ ರಾಮನಾಥ ಅಂತ. ಹಂಗಾಗಿ ನಮ್ಮವರು ಸುಳ್ಳು ಹೇಳೋದು ಮತ್ತು ಕಳ್ಳತನ ಮಾಡೋದು ಸಹಜ. ಅವನ್ನ ತಗೊಂಡವರು ಲಾಕಪ್ಪಲ್ಲಿ ಚೆನ್ನಾಗಿ ಹೊಡೆದಿದ್ದಾರೆ. ಬರೀ ಒಂದು 25 ವರ್ಷ ಸರ್ ಅವನಿಗೆ. ಸೊ ಅವರು ಏನು ರಿಪೋರ್ಟ್ ಕೊಡ್ತಾರೆ ಅಂದರೆ, ಅವನ್ನ ಮಾಲ್ನ ರಿಕವರಿ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ, ಮೊದಲೇ ಕುಸ್ದ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ಮುಗಿದೋಯ್ತು. ಸೊ ಇದು ಲಾಕಪ್ ಡೆತ್ ಅಂತ ಎಲ್ಲರಿಗೂ ಗೊತ್ತಿದ್ದು, ನಾವು ಕೆಲವು ಸ್ನೇಹಿತರನ್ನೆಲ್ಲ ಕಳಿಸಿ ಪರಿಶೀಲನೆ ಮಾಡಿದಾಗಲೂ ಕೂಡ ಅವ್ರ ಪೇರೆಂಟ್ಸು ಓದ ಬಿಡ್ರಿ ಸರ್ ಅಂತೇಳಿ ಆ ಪೊಲೀಸರ ಹತ್ರ ರಾಜಿ ಅಂದರೆ ನೆಕ್ಸ್ಟ್ ನಮ್ಮನ್ನು ಹಿಡಿತಾರೆ ಅನ್ನೋ ಭಯ. ಈ ಥರದ ಒಂದು ಸ್ಥಿತಿಯಲ್ಲಿ ಇವತ್ತಿಗೂ ಈ ಸಮುದಾಯಗಳು ಬದುಕ್ತಾ ಇದ್ದಾವೆ. ನನ್ನ ಲಕ್ಷ್ಮಿಯವರು ಏನು ಹೇಳ್ತಾರೆ, ಅವರ ಭಾಷೆ ವಿಶೇಷವಾಗಿ ಸಿದ್ಧಿ ಭಾಷೆ. ಆ ಭಾಷೆ, ಈಗ ನಾನು ಆಗಲೇ ಹೇಳಿದೆ, ಭಾಷೆಗಳಲ್ಲಿ ತಾರತಮ್ಯ ಅನ್ನೋದೇ ಒಂದು ರೀತಿಯ ದೊಡ್ಡ ಆತಂಕದ ವಿಷಯ. ನಿಮ್ಮ ಭಾಷೆ ಹೇಗೆ ನಿಮ್ಮ ಸಮುದಾಯವನ್ನು ಒಗ್ಗೂಡಿಸ್ಲಿಕ್ಕೆ, ಅವರ ಮಧ್ಯೆ ಪ್ರೀತಿ ವಾತ್ಸಲ್ಯ ಮತ್ತು ಅದಕ್ಕೆ ಬಂದಿರತಕ್ಕಂಥ ಈಗಿನ ಆತಂಕಗಳೇನು ಸ್ವಲ್ಪ ತಿಳಿಸ್ಕೊಡ್ತೀರಾ? ನಮಸ್ಕಾರ ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕು ನಿವಾಸಿ. ನಾನು ಅಲ್ಲಿ ನಮ್ಮದು ಜೀವನ ಅಂದರೆ ಬೇರೆಯವರ ಒಂದು ಮನೆಗಳಿಗೆ ಹೋಗಿ ಕೂಲಿ ಕೆಲಸ ಮಾಡಿ ಜೀವನ ಮಾಡೋದಂಥದ್ದು ನಮ್ಮದು ಜೀವನ. ಅದರಲ್ಲಿ ನಾವು ಆಫ್ರಿಕಾದ ಮೂಲದವರು ಅಂತ ಹೇಳ್ಕೊಂಡು ಒಂದು 500 ವರ್ಷದ ಇತಿಹಾಸ ಹೇಳ್ತದೆ. ಆದರೆ ನಾವು ಆಫ್ರಿಕಾದ ಭಾಷೆ ಯಾವುದು ನಮ್ದು ಅಂತ ಹೇಳ್ಕೊಂಡು ನಮಗೆ ಯಾವುದೂ ಗೊತ್ತಿಲ್ಲ. ನಾವು ಇಲ್ಲಿ ಬಂದ ಮೇಲೆ ಬೇರೆಯವರೆಲ್ಲ ಮಾತಾಡೋದು ಶಬ್ದಗಳನ್ನು ಅನುಸರಿಸಿ ನಮ್ಮದೇ ಜನಾಂಗದವರು ನಾವು ಕೊಂಕಣಿ ಮಿಕ್ಸ್ ಮರಾಠಿ ಮಿಕ್ಸ್ ಭಾಷೆಯನ್ನು ನಾವು ಮಾತಾಡ್ತಾ ಇದ್ದೀವಿ. ಆ ಭಾಷೆಯಿಂದ ನಮ್ಮ ಜನಾಂಗದವರಿಗೆ ಮಾತಾಡಲಿಕ್ಕೂ ಮತ್ತು ಬೇರೆ ಜನರ ಜೊತೆಗೆ ನಮಗೆ ಸಂಘಟನೆ ಮಾಡಲಿಕ್ಕೆ ಅಥವಾ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಲಿಕ್ಕೆ ಅವ್ರದ್ದು ಯಾವ ಭಾಷೆ ಇರುತ್ತೋ ಆ ಊರಲ್ಲಿ ಆ ಭಾಷೆನ ನಾವು ಮಾತಾಡ್ತಾ ಇದ್ದೀವಿ. ಮತ್ತು ನಾವು ಕರ್ನಾಟಕದಲ್ಲಿ ಸುಮಾರು 500 ವರ್ಷದ ಹಿಂದಿಂದ ಬಂದ್ವಿ, ಆಫ್ರಿಕಾದವರಾಗಿದ್ದರು, ಬ್ರಿಟಿಷರು ನಮ್ಗೆ ಇಲ್ಲಿ ತಂದರು ಅಂತ ಹೇಳ್ಕೊಂಡು ಇತಿಹಾಸ ಹೇಳ್ತಾ ಇದೆ. ಆದರೆ ನಮಗೆ ಅಲ್ಲಿನ ಮೂಲ ಭಾಷೆ ಯಾವುದೂ ನಮಗೆ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ನಾವು ನಮ್ಮ ಒಂದು ಸಮುದಾಯದವರು ಆಜು ಬಾಜುಲ್ಲಿ ಮಾತಾಡೋದಂಥ ಒಂದು ಭಾಷೆನ ನಾವು ನೋಡ್ಕೊಂಡು ಕಲ್ತ್ಕೊಂಡು ಅವ್ರದ್ದು ಭಾಷೆನ ನಾವು ಮಾತಾಡ್ಕೊಳ್ತಾ ಇದ್ದೀವಿ. ಈಗ ಶಿಕ್ಷಣ ಎಲ್ಲ ಓದ್ತಾ ಇರೋದು ಪರಿಸ್ಥಿತಿ ನೋಡ್ರಿ, ಸುಮಾರು ಒಂದು 20 ವರ್ಷದ ಹಿಂದೆ ನಮ್ಮ
ಸಿದ್ಧಿ ಮಕ್ಕಳು ಎಲ್ಲ ಓದ್ತಾ ಇರಲಿಲ್ಲ. ಅವರಿಗೆ ಯಾವುದೇ ಒಂದು ಕನ್ನಡ ಭಾಷೆನೋ ಇಂಗ್ಲೀಷ್ ಭಾಷೆನೋ ಇದೆಲ್ಲ ಮಾತಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಈಗ ಏನಾಗಿದೆ ಅಂತ ಹೇಳ್ರಿ, ಈ ಪ್ರೌಢ ಶಿಕ್ಷಣದಿಂದ ಡಿಗ್ರಿ ಶಿಕ್ಷಣದ ಮಟ್ಟನೂ ಪ್ರತಿ ಕುಟುಂಬದಲ್ಲೂ ಓದುವಂಥ ವಿದ್ಯಾರ್ಥಿಗಳು ಸಿಗ್ತಾ ಇದ್ದಾರೆ. ಹಾಗೆ ಮಾಡಿಕೊಂಡು ಅವರು ಸ್ವಲ್ಪ ಮಟ್ಟಿಗೆ, ತುಂಬ ಏನಲ್ಲ, ಸ್ವಲ್ಪ ಮಟ್ಟಿಗೆ ಇಂಗ್ಲೀಷು, ಹಿಂದಿನೋ ಅಥವಾ ಉರ್ದುನೋ ಇದೇ ರಾಜಕೀಯದಲ್ಲಿ ಹೇಳಬೇಕಂದ್ರೆ ನಮ್ಮ ಸಿದ್ಧಿ ಜನರಿಗೆ ರಾಜಕೀಯ ಬಗ್ಗೆ ಯಾವುದೇ ಸದ್ದು ಗಾಳಿನೇ ಇಲ್ಲ. ಒಬ್ಬ ವ್ಯಕ್ತಿ ಮಾತ್ರ ವಿಧಾನಸೌಧದ ಮೆಟ್ಟಲು ಏರಿದ್ದಾರೆ. ರಾಜಕೀಯ ಬಗ್ಗೆ ಅವ್ರ ಮುಖಾಂತರ ಸ್ವಲ್ಪ ತಿಳ್ಕೊಂಡು ಅಲ್ಲಿ ಅವರು ಸ್ವಲ್ಪ ಸಮಸ್ಯೆಗಳ ಬಗ್ಗೆ ನಮ್ಮ ಸಮಸ್ಯೆನಾಗಿ ಮಾತಾಡೋದು, ಅಥವಾ ಸರ್ಕಾರದಿಂದ ಏನಾಗಿರ್ ಬಂದಂಥ ಸಮಸ್ಯೆಗಳನ್ನು ಜನರ ಕೆಳಗಿನ ಮಟ್ಟದಲ್ಲಿ ಜನರಿಗೆ ತಿಳಿಸೋದು, ಇದೆಲ್ಲ ಅವರಿಗೊಂದು ಸ್ವಲ್ಪ ಅನುಕೂಲ ಆಗಿದೆ. ಬೇರೆ ಹೀಗೆ ಪಂಚಾಯಿತಿ ಮೆಂಬರು ಅಥವಾ ತಾಲೂಕಾ ಪಂಚಾಯತ ಇಲ್ಲಿನೆಲ್ಲ ಬಾಂಧವ್ಯದ ಬಗ್ಗೆ ಏನೂ ಸದ್ದು ಗಾಳಿನೇ ಗೊತ್ತಿಲ್ಲ ನಮ್ಮ ಜನರಿಗೆ. ಹೀಗೆ ಮಾಡಿಕೊಂಡು ಸ್ವಲ್ಪ ಹಿಂಗೆ ಆದರೂ ಏನಾಗಿದೆ, ನಮ್ಮ ಜನರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಈ 3 ಜನಾಂಗದವರು ಇದ್ದಾರೆ. 3 ಜನಾಂಗದವರು ಸಿದ್ಧಿನೇ. ಆದರೆ ಅವ್ರವ್ರ ಭಾಷೆಗಳಂದರೆ ಈಗ ಆ ಏರಿಯಾದಲ್ಲಿ ಅವ್ರವ್ರು ಹೆಂಗೆ ಮಾತಾಡ್ತಾರೆ ಅದನ್ನು ನೋಡಿಬಿಟ್ಟು ಅದು ನಮ್ಮದು ಒಂದು ಕೊಂಕಣಿ ಮಿಕ್ಸ್, ಮರಾಠಿ ಮಿಕ್ಸು ಈ ಭಾಷೆನ ಕಲಿತಾ ಇದ್ದಾರೆ, ಮಾತಾಡ್ತಾರೆ ಜನರ ಜೊತೆಗೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಒಂದು ಅಂಶ ಏನಂತ ಹೇಳಿದ್ರೆ, ಒಂದು ಕೆಲವು ಭಾಷೆಗಳ ಬಗ್ಗೆ ನಾವೇ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿರ್ತೀವಿ. ಈಗ ಲಕ್ಷ್ಮಿ ಅವ್ರು ಹೇಳಿದ್ರಲ್ಲ, ಇದು ಆಫ್ರಿಕಾದಿಂದ ಬಂದಂಥ ಭಾಷೆ, ಸೊ ಅದು ಬಹುಶಃ ನಮಗೆ ದೂರ ಅನ್ನೋ ರೀತಿಯಲ್ಲಿ. ಆದರೆ ಈಗ ಅವರೇ ಹೇಳ್ತಿದ್ದಾರೆ, ನಿಜವಾಗ್ಲೂ ಆ ಆಫ್ರಿಕಾಗೂ ನಮಗೂ ಹೆಚ್ಚಿನ ಸಂಬಂಧನೇ ಇಲ್ಲ. ಇಲ್ಲಿ ನಾವು ಇಲ್ಲಿನ ಜನರ ಜೊತೆ ಬೆರೀತಾ ಅಲ್ಲಿ ಒಂದಾಗ್ತಾ ನಾವು ಕಟ್ಕೊಂಡಂಥ ಭಾಷೆ ಅಂತ. ಹಾಗಾಗಿ ಎಲ್ಲೋ ಒಂದು ಕಡೆ ಬಾರ್ಸಿಲೋನಾ ಡಿಕ್ಲರೇಷನಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತವೆ, ಎಲ್ಲೋ ಒಂದು ಕಡೆ ಈ ಭಾಷೆ ಬೆಳವಣಿಗೆಗೂ ರಾಜಕೀಯಕ್ಕೂ ಭಾಳ ನಿಕಟವಾದಂಥ ನಂಟಿದೆ. ಅಂದರೆ ರಾಜಕೀಯವಾಗಿ ನಮಗೆ ಪ್ರಾತಿನಿಧ್ಯ ಸಿಕ್ಕಿದಾಗ ಭಾಷೆ ಬೆಳವಣಿಗೆಯ ಜೊತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಆ ಸಮುದಾಯಗಳು ಬೆಳೆದಂಥ ಉದಾಹರಣೆಗಳು ಸಂಶೋಧನೆಯಲ್ಲೂ ಕೂಡ ತುಂಬ ಇದ್ದಾವೆ. ಈಗ ನೀವು ಹೇಳಿದ್ರಲ್ಲ, ನಿಮ್ಮ ಒಬ್ಬರು ಪ್ರತಿನಿಧಿ ವಿಧಾನಸೌಧದ ಮೆಟ್ಟಿಲು ಹತ್ತಿದ್ದಾರೆ ಅಂತ, ಏನು ಶಾಸಕರಾಗ ಏನಾಗಿ? ಅದು ವಿಧಾನಸೌಧದ ಶಾಸಕರಾಗಿ ಓಕೆ, ಭಾಳ ನಮ್ಮಲ್ಲಿ ಅವರೂ ಇಲ್ಲ, ಅವರು ಸಮುದಾಯದಲ್ಲಿ ಆ ಪ್ರಾತಿನಿಧ್ಯನೂ ಇಲ್ಲ. ಭಾಷೆ ಈಗ ನಮ್ಮದು ಈ ಭಾಷೆ, ನಮ್ಮ ಭಾಷೆ ಇದೆಯಲ್ಲ, ಅದು ತೆಲುಗು, ತಮಿಳು ಮತ್ತು ಕನ್ನಡ ಈ ಭಾಷೆಗಳ ಸಮ್ಮಿಶ್ರ ಒಂದು ಅದು ಇದು ಯಾವುದೋ ಮಿಶ್ರ ಭಾಷೆ, ಕಸಾರೆ ಪಿಸಾರೆ ಅಂತ ಬೈತಾರೆ ನಮ್ಮನ್ನೆಲ್ಲ ಕನ್ನಡ ಮಾತಾಡೋರು. ಆದರೆ ಈ ಭಾಷೆನ ಇತ್ತೀಚೆಗೆ ಹಂಪನವ್ರು ಹೇಳ್ದಂಗೆ ಇಲ್ಲಿರುವ ಕೆಲವು ಪದಗಳು, ನಮ್ಮ ಭಾಷೆಯಲ್ಲಿರುವ ಪದಗಳು ಮತ್ತು ಕರಾವಳಿಯ ಇವರು ಮೀನುಗುಲ್ಗಿರಲ್ಲಿರ್ತಕ್ಕಂಥ ಕೆಲವು ಪದಗಳು, ಆಫ್ರಿಕಾದಲ್ಲಿರ್ತಕ್ಕಂಥ ಕೆಲವು ಪದಗಳಿಗೆ ಸಾಮ್ಯತೆ ಇದೆ ಎನ್ನುವ ಮಾತನ್ನು ಹಂಪನ ಗುರುತಿಸಿದ್ದಾರೆ. ಆಮೇಲೆ ಇತ್ತೀಚೆಗೆ ಈ ಜೆನೆಟಿಕಲಿ ಸ್ಟಡೀಸ್ ಪ್ರಕಾರ ಇದು ಉತ್ತರ ದ್ರಾವಿಡನ, ದಕ್ಷಿಣ ದ್ರಾವಿಡನ ಅಥವಾ ಪೂರ್ವ ದ್ರಾವಿಡನ ಅನ್ನೋದನ್ನು ಲಿಂಗ್ವಿಸ್ಟಿಕ್ನವರು ದೀರ್ಘವಾಗಿ ಅಧ್ಯಯನ ಮಾಡಬೇಕು. ನಮಗೆ ನೋಡಿ, ಈಗ ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿರ್ತಕ್ಕಂಥ ಕೆಲವು ಪದಗಳು, ಹಳೆಗನ್ನಡದಲ್ಲಿರ್ತಕ್ಕಂಥ ಕೆಲವು ಪದಗಳು ನಮ್ಮ ಭಾಷೆಯಲ್ಲಿ ಹಾಗೆ ಉಳಿದಿದೆ. ಈಗ ಪುಲಿ, ಹಳೆಗನ್ನಡದಲ್ಲಿ ಪುಲಿನೇ ಇದೆ. ನಮಗೆ ಪಾಲು, ಈ ಥರದ ಒಂದು ಪಟ್ಟಿನೇ ಮಾಡಿದ್ದೀನಿ. ಈ ಥರದ ಕೆಲವು ಪಕಾರ ಕನ್ನಡದಲ್ಲಿ ಹಕಾರ ಆಗಿದೆ, ಆದರೆ ನಮ್ಮ ಭಾಷೆಯಲ್ಲಿ ಪಕಾರವಾಗೇ ಉಳಿಸ್ಕೊಂಡಿದ್ವಿ. ಪಾಮು, ಈಗ ಹಾವು, ಪಾಮ್ ಅಂದರೆ ಹಾವು, ಈ ಪಕಾರ ಹಕಾರ, ಈ ಥರದ ಪದಗಳು. ಆಮೇಲೆ ಸಮಾನಾರ್ಥ ಪದಗಳು, ಕೆಲವು ಉಳಿ ಅನ್ನೋ ಪದನ ಮೊನ್ನೆ ನಮ್ಮ ವೆಂಕಟೇಶಯ್ಯನವರು ಎಲ್ಲೋ ಮಾತಾಡ್ತಾ ಚೆನ್ನಾಗಿ ಮಾತಾಡಿದ್ದಾರೆ. ಅವರು ಭಾಳ ದೀರ್ಘವಾಗಿ ಸ್ಟಡಿ ಮಾಡಿದ್ದಾರೆ. ಈ ಉಳಿನ ಪದ ಇರಾನ್ನಲ್ಲಿರ್ತಕ್ಕಂಥ, ಪರ್ಷಿಯಾದಲ್ಲಿ ಪದ ಉಳಿ ಸೇಮ್, ತಮಿಳಲ್ಲಿ ಸೇಮ್, ಕನ್ನಡದಲ್ಲಿ ಸೇಮ್, ನಮ್ಮಲ್ಲೂ ಸೇಮ್. ಉಳ್ಳಿ ಅಂದರೆ ಒಳಗಡೆ ಅಂತ. ಈ ಥರದ ಪದಗಳನ್ನ ನಮ್ಮ ಕನ್ನಡದಲ್ಲಿ ಈ ಥರ ಭಾಷಾ ಅಧ್ಯಯನ ಆಗೇ ಇಲ್ಲ. ನೀವು ಹೇಳ್ದಂಗೆ ಆ ದಿಕ್ಕಲ್ಲಿ ಲಿಂಗ್ವಿಸ್ಟಿಕ್ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕು, ಅಥವಾ ಅದನ್ನು ಒಂದು ಅಕಾಡೆಮಿಯವರು ಅದನ್ನು ಪ್ರಯತ್ನ ಮಾಡಬೇಕು ಅಂತ. ಇದು ಬಹುಶಃ ಮುಖ್ಯವಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ಕರ್ನಾಟಕಕ್ಕೆ ಕನ್ನಡ ಅಸ್ಮಿತೆ, ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ. ಈ ಭಾಷೆಗಳೆಲ್ಲವೂ ಕೂಡ ಕನ್ನಡದ ಅಸ್ಮಿತೆ. ಯಾಕೆಂದರೆ ಈ ಭಾಷೆಯಿಂದ, ಮೊನ್ನೆ ಮುಖ್ಯಮಂತ್ರಿಗಳೆಲ್ಲೋ ಒಂದು ಕಡೆ ಮಾತನಾಡುವಾಗ ಹೇಳಿದ್ದಾರೆ, ಈ ಭಾಷೆಗಳು ಸುಮಾರು ಕನ್ನಡಕ್ಕೆ
ಕೊಡುಗೆಯನ್ನು ನೀಡಿದ್ದಾವೆ ಕನ್ನಡ ಭಾಷಾ ಬೆಳವಣಿಗೆಗೆ, ಕನ್ನಡ ಭಾಷೆಯ ಇದಕ್ಕೆ. ಈ ಭಾಷೆಗಳ ಬೆಳವಣಿಗೆ ಕೂಡ ಭಾಳ ಮುಖ್ಯವಾಗಿ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಭಾಷೆಗಳು ನಿಜವಾಗ್ಲೂ ಕನ್ನಡದ ಅಸ್ಮಿತೆನೆ. ಸೊ ಹಾಗಾಗಿ ಒಂದು ಕಡೆ ನಾವು ಈ ಭಾಷೆಗಳಿಗೂ ಮತ್ತು ಕನ್ನಡಕ್ಕೂ ಏನೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಆ ಥರದ ವಿಚಾರ ಬರೋದೇ ಇಲ್ಲ. ಯಾಕೆಂದರೆ ಒಂದು ಈಗ ಉದಾಹರಣೆಗೆ ನೀವು ದಕ್ಷಿಣ ಕನ್ನಡವನ್ನು ತೆಗೆದುಕೊಂಡ್ರೆ ಅಲ್ಲಿ ಕನ್ನಡ 5ನೇ ಸ್ಥಾನ, ತುಳು 1ನೇ ಸ್ಥಾನ. ಬೇರೆಲ್ಲ ನೀವು ಜಿಲ್ಲೆಗಳನ್ನು ಹೋಲಿಸಿದ್ರೆ ಬಹುತೇಕ ಜಿಲ್ಲೆಗಳಲ್ಲಿ ಕನ್ನಡ ಮೊದಲ ಸ್ಥಾನದಲ್ಲಿದೆ, ಉರ್ದು 2ನೇ ಸ್ಥಾನ, ಈ ಥರ ಇದ್ದಾವೆ. ಆದರೆ ದಕ್ಷಿಣ ಕನ್ನಡದಲ್ಲಿ ಕನ್ನಡನೇ 5ನೇ ಸ್ಥಾನ. ಸೊ ಹಾಗಾಗಿ ಒಂದು ನಿಜವಾಗಲೂ ಈ ಸಣ್ಣ ಭಾಷೆಗಳು ಅಂತ ನಾನು ಯಾವತ್ತೂ ಕರೆಯಲ್ಲ. ಈ ಭಾಷೆಗಳೇನಿದ್ದಾವೆ ಒಂಥರ ಬೇಕಾದರೆ ಇದನ್ನು ವಿಶಿಷ್ಟವಾದಂಥ ಭಾಷೆಗಳು ಏನಿದ್ದಾವೆ ಅವು ಖಂಡಿತ ಕನ್ನಡಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾವೆ. ಸೊ ಹಾಗಾಗಿ ನಾನು ಲಕ್ಷ್ಮಿಯವ್ರ ಹತ್ರ ಮತ್ತು ಸ್ವಾಮಿಯವ್ರ ಹತ್ರ ಬಯಸೋದಕ್ಕೇನೆಂದರೆ, ಖಂಡಿತ ಯಾವುದೇ ಒಂದು ಸಮುದಾಯಕ್ಕೆ ನನ್ನ ಭಾಷೆ ಉಳಿಬೇಕು, ನನ್ನ ಭಾಷೆ ಬೆಳಿಬೇಕು, ಆ ಭಾಷೆ ಮತ್ತಷ್ಟು ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ. ಯಾಕೆಂದರೆ ಆ ಸಮುದಾಯದ ನಡುವೆ ಆ ರೀತಿಯ ಒಂದು ಬಾಂಧವ್ಯವನ್ನು ಕಟ್ಕೊಂಡಿರುತ್ತೆ. ಸೊ ಆ ನಿಟ್ಟಲ್ಲಿ ನೀವು ಯಾವ ರೀತಿ ಅಂದರೆ ಈಗ ನಿಮ್ಮ ಭಾಷೆ ಅದು ಉಳಿಬೇಕು, ಬೆಳಿಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ, ಯಾವ ರೀತಿ ಅದನ್ನು ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯ ಅನ್ನೋದನ್ನು. ಈಗ ನಾನು ಒಂದು ಪ್ರಯತ್ನ, ಒಂದು 500 ಪೇಜ್ ಅಷ್ಟು ಒಂದು ಪುಸ್ತಕ ತರ್ತಾ ಇದ್ದೀನಿ ಸರ್. ಭಾಳ ಅಂದರೆ ಕನ್ನಡದ ಅಂದರೆ ಅದು ತೀರಾ ಲಿಂಗ್ವಿಸ್ಟಿಕ್ ಹಿನ್ನೆಲೆ ಅಲ್ಲಲ್ಲ, ಪರಿಚಯಾತ್ಮಕವಾಗಿ ನಮ್ಮ ಭಾಷೆಯಲ್ಲಿ ನೋಡಿ. ನಿಮಗೆ ಆಶ್ಚರ್ಯ, ಈ ಭಾರತದ ಪೀಠಿಕೆನ ನಮ್ಮ ಭಾಷೆಯಲ್ಲಿ ನಿಮ್ಗೆ ಇಷ್ಟ ಆದರೆ ಹೇಳ್ತೀನಿ. ಸಂವಿಧಾನ ದಯವಿಟ್ಟು ಹೇಳಿ, ದಯವಿಟ್ಟು. ಭಾರತಟ ಸಂವಿಧಾನ ಮಿನ್ನಿವಾತ ಭಾರತಟ ಜನರಾನ ನಂಬರು ಭಾರತದ ಅಡ್ಡಿಗೂ ಎಕ್ವಾನ ಸಮಾನ ಸಮಾಜತ ಒಂದು ಧರ್ಮ ಇಲ್ಲಾರ್ಥ ಜನಗಳಿಗೆ ಬೆರೆದಾಗಿಕ್ರ ಗುಂಪು ನಾಟಗಳನ್ನು ಕಟ್ಟರ್ತಿಗಾಗಿ ಭಾರತದ ಜನಾಂಗಕ್ಕೆ ಅಡ್ಡಿ ಸಮಾಜತ ಲೆಕ್ಕ ವೇಣಿಕ್ತ ಲೆಕ್ಕ ಲೈವಣಿತ ತಿರುಗಿ ರಾಜಕೀಯಟ ನ್ಯಾಯತ ವಿಚಾರ ಸಾಹಿತ್ಯ ವಿಚಾರ ವಾಸ್ತೃತ ನಂಬಿಕಿತ ಧರ್ಮ ತಿರುಗಿ ಆಚರಣೆಟ ಸ್ವತಂತ್ರತ ಸ್ಥಾನಮಾನ ತಿರುಗಿ ಅವಕಾಶಗಳಿಟ ಸ್ಥಾನಮಾನತ ಸಿಕ್ಕಿರ್ತೀರಿ ಸೇರ್ತಿಗಾಗಿ ಮನಸ್ಸು ಮರ್ಯಾದೆ ಒಂದೇ ನಾಟಕ ಆಗಿ ತಿರುಗಿ ಅಪೂಟ ಅಡ್ಡಾರಂಚಿ ಅಣ್ತೆಂಬಿರ್ಮಾಟ ಭಾವಣಿಕಿತ ಸೇರ್ಪಿಕ್ತಿಗಾಗಿ ಗಟ್ಟಿ ಇಚ್ಛಿಸಿ ಎಂದು ನಮ್ಟ ಸಂವಿಧಾನ ಸಬಿತ್ಕೋರು 1949 ಇಸ್ವಿಟ ನವಂಬರ್ 26 ದಿನತಂಡ್ರು ಈ ಸಂವಿಧಾನದ ನಂಬರೇ ಕುಡ್ತುಕೊಂಡು ಒಪ್ಪಿಕೊಂಡು ಶಾಸನತಾಗಿ ಓಟ್ಕೊಂಡಿರೋ. ಅದ್ಭುತ ಅಲ್ವಾ, ಅದ್ಭುತ. ಇದಕ್ಕಿಂತ ಆ ಸಮುದಾಯಕ್ಕೆ ಹೇಗೆ ಈಗ ಒಂದು ದೇಶ, ಒಂದು ಭಾಷೆ, ಒಂದು ಚುನಾವಣೆ ಅಂತಿರೋರಿಗೆ ಬಹುಶಃ ಈ ಸೂಕ್ಷ್ಮತೆಗಳ ಅರ್ಥ ಆಗುತ್ತಾ ಇಲ್ವೋ ಗೊತ್ತಿಲ್ಲ ನನಗೆ. ಬಹುಶಃ ನಿಜಕ್ಕೂ ಗ್ರೇಟ್ ಸರ್. ಭಾಳ ಬೇಗ ಆ ಪುಸ್ತಕ ಬರಲಿ, ನಾನು ಎಷ್ಟು ಅರ್ಥ ಮಾಡ್ಕೊಳಕ್ಕಾಗುತ್ತೆ ಅರ್ಥ ಮಾಡ್ಕೊಳ್ತೀನಿ. ಓಕೆ, ಹಾಂ, ಓಕೆ. ಊಟ ಮಾಡ್ದ ಅನ್ನಕ್ಕೆ ಕಳಿ ತಿಂಡ್ರ ಅಂತ ಕನ್ನಡದಲ್ಲಿ ಕಳಿ KALI ಕಳಿ ತಿಂಡ್ರ THIND ಈ ತರ ಈ ಹಿನ್ನೆಲೆಯಲ್ಲಿ ಅದನ್ನ ತರುವ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ಸಾಕಷ್ಟು ಜನ ಸಹಕರಿಸಿದ್ದಾರೆ. ನಮ್ಮ ಮಮತಾ ಅವರು ಅದಕ್ಕೆ ತುಂಬಾ ಸಹಕರಿಸಿದ್ದಾರೆ. ಬಹುಶಃ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರ ನಿಮ್ಮಂಥ ಪುಸ್ತಕಗಳನ್ನ ತರಲಿಕ್ಕೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮಗೆ ಈಗಲ ಸಿಗುವಂಥದ್ದು ಕರ್ನಾಟಕದ ಕೊರಚೂರು ಅಂತಕ್ಕಂಥ ಈ ಥೀಸಿಸ್, ನಮ್ಮ ಪ್ರಬಂಧ ಮಹಾಪ್ರಬಂಧ ನಿಮ್ಮ ಇದರಲ್ಲಿ ಸಿಗುತ್ತೆ ಸರ್. ದಯವಿಟ್ಟು ಇದನ್ನ ಓದಿದ್ರೆ ನಿಮಗೆ ಸಂಪೂರ್ಣ ಈ ಸಮುದಾಯದ ಕಲ್ಚರು ಮತ್ತು ಅವರ ಆಚಾರ ವಿಚಾರಗಳೆಲ್ಲ ಸೂಕ್ಷ್ಮವಾಗಿ ಅರ್ಥ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸರ್. ಧನ್ಯವಾದ ಸರ್. ಲಕ್ಷ್ಮಿ, ನಿಮ್ಮ ಭಾಷೆ ಉಳಿಸ್ಕೋಬೇಕು, ಅದನ್ನು ನಿಜವಾಗ್ಲೂ ಈಗ 40,000 ಜನ ಇದ್ದೀರಿ ಅಂತ. ಭಾರತದ ಜನಗಣತಿ ಪ್ರಕಾರ 10,000ಕ್ಕಿಂತ ಜಾಸ್ತಿ ಇದ್ದರೆ ಅದು ಒಂದು ಅಧಿಕೃತ ಭಾಷೆ ಅನ್ನೋದನ್ನು ನಾವು ಒಪ್ಕೊಳ್ತೇವೆ. ಅದನ್ನು ಹೇಗೆ ಉಳಿಸಿ ಬೆಳೆಸ್ಕೊಳ್ಳೋದಕ್ಕೆ ನಿಮ್ಮ ಮನಸ್ಸಲ್ಲಿ ಏನು ಭಾವನೆಗಳು ಅಥವಾ ಏನು ವಿಚಾರ ಇದೆ ಅನ್ನೋದನ್ನು ನಮ್ಮ ಮನಸ್ಸಿನಲ್ಲಿ ಹೇಳಬೇಕಾದ್ರೆ
ಈಗ ನಾವು ಪ್ರತಿಯೊಂದು ನಮ್ಮ ಚಿಕ್ಕ ಮಕ್ಕಳಿಂದನೂ ದೊಡ್ಡರ ಮಟನೂ ಕನ್ನಡಕ್ಕೆ ನಾವು ಎಷ್ಟು ಮರ್ಯಾದೆ ಕೊಡ್ತೀವೋ ಅದನ್ನು ನಮ್ಮ ಭಾಷೆಯಲ್ಲೇ ಅವರಿಗೆ ಹೇಳ್ತೀವಿ ನಾವು ಪ್ರತಿಯೊಂದು ವರ್ಡ್ಸ್ಗಳನ್ನು. ಏಯ ದೇವಾಕ್ ಪಾಯ್ಪಡ, ಭಾರತಕ್ಕೂ ಹಮಿ ಮಗುಂಗೋಕ, ಹೀಗೆ. ಅಂದರೆ ನಾವೆಲ್ಲರೂ ಭಾರತೀಯರು, ನಾವು ಭಾರತಕ್ಕೆ ಎಷ್ಟು ಗೌರವ ಕೊಡಬೇಕೋ ಭಾರತದ ಪ್ರಜೆಗಳಾಗಿ ನಾವು ಭಾರತಕ್ಕೆ ಪ್ರತಿಯೊಂದು ವಿಧಾನದಲ್ಲೂ ನಾವು ಗೌರವಿಸಬೇಕಾಗ್ತದೆ. ನಾವು ಇಲ್ಲಿ ಭಾರತದಲ್ಲಿ ಬಂದು ಉಳಿದಿದ್ದೇವೆ. ಸಂವಿಧಾನನ ನಮಗೆ ಎಷ್ಟು ಭಾರತದಲ್ಲಿ ಎಲ್ಲ ಪ್ರಜೆಗಳಿಗೂ ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ನಮಗೂ ಸಂವಿಧಾನ ಮುಖ್ಯ. ಅಂದರೆ आम्ही संविधान आम्ही भारतात सगळ्या लोकांक कितले मुख्य आमक बी तितलेच ಮುಖ್ಯ ಅಂತ ಹೇಳ್ಕೊಂಡು ನಮ್ಮ ಭಾಷೆಯಲ್ಲೂ ಮತ್ತು ಕನ್ನಡ ಭಾಷೆಯಲ್ಲೂ ಅವರಿಗೆ ಅರ್ಥ ಆಗೋದ ರೀತಿಯಲ್ಲಿ ಪ್ರತಿಯೊಂದು ಸಮುದಾಯದಲ್ಲಿ ಅದನ್ನು ಹೇಳಿ ದೊಡ್ಡವರಿಂದ ಚಿಕ್ಕವರವರೆಗೂ ಅದನ್ನು ಅನುವರ್ಸ್ತಾ ಇದ್ದೀವಿ ಪ್ರತಿಯೊಬ್ಬರು. ಅದನ್ನು ಈಗ ಉದಾಹರಣೆಗೆ ಭಾರತದ ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಸಂವಿಧಾನಕ್ಕೆ ಒಂದು ಮೂಲಭೂತ ಹಕ್ಕನ್ನು ಸೇರಿಸಿದ್ದೇವೆ. ಆ ಮೂಲಭೂತ ಹಕ್ಕನ್ನು ಜಾರಿಗೊಳಿಸಲಿಕ್ಕೆ ಒಂದು ಶಿಕ್ಷಣ ಹಕ್ಕು ಕಾಯ್ದೆ ಅಂತ ತಂದಿದ್ದೇವೆ. ಆ ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ, ಎಲ್ಲೆಲ್ಲಿ ಸಾಧ್ಯನೋ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಮಕ್ಕಳಿಗೆ ಅವರವರ ಮಾತೃಭಾಷೆ ತಾಯ್ನುಡಿಯಲ್ಲಿ ಶಿಕ್ಷಣ ಕೊಡಬೇಕು ಅಂತ. ನಿಮಗೆ ಈಗ ಆ ಸಮುದಾಯದ ಎಲ್ಲಿ ವಾಸವಾಗಿದ್ದಾರೆ ಮಕ್ಕಳು, ಅಲ್ಲಿ ಕನಿಷ್ಠ ನಿಮ್ಮ ಭಾಷೆಯನ್ನು ಒಂದು ಭಾಷೆಯನ್ನಾಗಿ ಕಲಿಸ್ಲಿಕ್ಕೆ ಶಾಲೆಯಲ್ಲಿ, ಅಥವಾ ಅದು ಮೊದಲನೇ ಎರಡನೇ ಭಾಷೆ ಆಗದೇ ಇದ್ರೂ ಕೂಡ ಕನಿಷ್ಠ ಮೂರನೇ ಭಾಷೆಯಾಗಿ ಅದನ್ನು ಕಲಿಸ್ಬೇಕು, ಆ ಥರದ ಒಂದು ಹಂಬಲ ಆಗಲಿ ಅಥವಾ ಆ ಥರದ ಒಂದು ಚಿಂತನೆ ಇದೆಯಾ? ಇದೆ ಸರ್. ಯಾಕೆ ಕೇಳ್ರಿ, ಅವರಿಗೆ ನಮ್ಮ ಭಾಷೆಯಲ್ಲಿ ತುಂಬಾ ಇಷ್ಟ ಇರತ್ತೆ ಸ್ವಲ್ಪ ಮಕ್ಕಳಿಗಂತೂ. ಅವರಿಗೆ ಒಂದು ಖುಷಿ ಏನಾಗತ್ತೆ ಕೇಳ್ರಿ, ಎಲ್ಲಾದರೂ ಹೋಗಿ ಬೇರೆ ಕನ್ನಡ ಮಾತಾಡಲಿಕ್ಕೋ ಇಂಗ್ಲೀಷ್ ಮಾತಾಡಲಿಕ್ಕೋ ಎಷ್ಟೋ ಕಷ್ಟ ಅವರಿಗೆ. ಅದೇ ನಮ್ಮ ಒಂದು ಭಾಷೆ, ಈಗ ಮರಾಠಿ ಮಿಕ್ಸ್ ಕೊಂಕಣಿ ಭಾಷೆ ಅಂತೇಳಿ ನಾವು ಹೇಗೆ ಮಾಡ್ಕೊಂಡಿದ್ದೇವೋ ಆ ಭಾಷೆಯಲ್ಲಿ ಅವರಿಗೆ ಫಸ್ಟ್ ಲ್ಯಾಂಗ್ವೇಜ್ ಇರಲಿಲ್ಲ ಅಂದ್ರು ಸೆಕೆಂಡ್ ಲ್ಯಾಂಗ್ವೇಜ್ ಆದರೂ ಆ ಭಾಷೆ ಇದ್ದರೆ ಒಳ್ಳೆಯದು. ಮತ್ತು ತುಂಬಾ ಅವರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಅವ್ರು ತುಂಬಾ ಮತ್ತು ಅವರು ಒಂದು ತಮ್ಮ ಒಂದು ಶಿಕ್ಷಣ ಮಟ್ಟದಲ್ಲಿ ಎಷ್ಟೋ ಸುಧಾರಣೆ ಮಾಡ್ಬೋದು ಅಂತ ಹೇಳಿ ನಮ್ಮದೆಲ್ಲ ಹಂಬಲ ಅದೇ ಇದೆ. ಬಹುಶಃ ನನಗನ್ಸುತ್ತೆ ಈ ಎಲ್ಲ ಚರ್ಚೆಗಳು ಎಲ್ಲೋ ಒಂದು ಕಡೆ ಈ ನೀತಿ ನಿರೂಪಕರಿಗೂ ಮುಟ್ಟಬೇಕು. ಹೇಗೆ ತಮ್ಮ ಈ ಕಾರ್ಯಕ್ರಮ ಇಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ವಿಚಾರಗಳನ್ನು ಸರ್ಕಾರಗಳಿಗೆ ಮುಟ್ಟಿಸೋ ಕೆಲಸ ಏನಾದರೂ ಮಾಡುತ್ತಾ, ಅದನ್ನೇನಾದರೂ ಒಂದು ಸಮ್ಮರಿ ರೂಪದಲ್ಲಿ ಗೊತ್ತಿಲ್ಲ ಅಥವಾ ಚರ್ಚೆಗಳಾಗಿ ಉಳ್ಕೊಳ್ಳುತ್ತಾ ಅಂತ. ನನಗೇನನ್ಸುತ್ತೆ ಅಂದರೆ, ನಾವು 3:30ಕ್ಕೆ ಪ್ರಾರಂಭ ಮಾಡಿದ್ವಿ, 4 ಗಂಟೆಗೆ ಮುಗಿಸ್ಬೇಕು, ನಮಗೆ ಅರ್ಧ ಗಂಟೆ ಸಮಯ ಕೊಟ್ಟಿರೋದು. ನನಗನ್ಸುತ್ತೆ ಈ ಚರ್ಚೆಗಳನ್ನು ಗಮನಿಸ್ತಾ ವಿಶೇಷವಾಗಿ ಈ ಭಾಷೆಗಳೇನಿದ್ದಾವೆ ಈ ಭಾಷೆಗಳನ್ನು ಬೆಳೆಸ್ತಕ್ಕಂಥದ್ದು, ಈ ಭಾಷೆಗಳನ್ನು ಗುರುತಿಸ್ತಕ್ಕಂಥದ್ದು, ಮೊದಲು ಗುರುತಿಸಿ ಗೌರವಿಸ್ತಕ್ಕಂಥದ್ದು, ಗೌರವಿಸಿ ಬೆಳೆಸಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಗಳನ್ನು ಕಟ್ಕೊಡ್ತಕ್ಕಂಥದ್ದು ಆಯಾ ರಾಜ್ಯ ಸರ್ಕಾರಗಳ ಒಂದು ಮುಖ್ಯವಾದಂಥ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಎಲ್ಲ ಚರ್ಚೆಗಳನ್ನು ಒಂದು ರೀತಿ ಜಸ್ಟ್ ಕ್ರೋಢೀಕರಿಸಿ ಅದನ್ನು ಕನ್ಕ್ಲೂಡ್ ಮಾಡೋದಾದರೆ, ನಾನು ಸರ್ಕಾರದ ಮುಂದೆ 3 ಮುಖ್ಯವಾದಂಥ ಪ್ರಪೋಸಲ್ಸನ್ನು ಇಡ್ಬೋದಾ ಅಂತಕ್ಕಂಥದ್ದನ್ನು ಹೇಳೋದಕ್ಕಿಂತ ಮುಂಚೆ ಬಹುಶಃ ಈ ಚರ್ಚೆ ಏನು ಸ್ವಾಮಿ ಮತ್ತು ಲಕ್ಷ್ಮಿ ಮಾತನಾಡಿದ್ದಾರೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ 1-2-3 ಪ್ರಶ್ನೆಗಳನ್ನು ತೆಗೆದುಕೊಂಡು ನಂತರ ನಾನು ಕನ್ಕ್ಲೂಡ್ ಮಾಡ್ತೀನಿ. ಹೇಳ್ಬೋದು. ಅವ್ರು ಮೊದಲು ಕೈ ಎತ್ತಿದ್ರು, ಅವ್ರಿಗೆ ಮೈಕು ಸಿಗುತ್ತಾ ಅಥವಾ? ಸರ್, ಈಗ ಭಾಳಷ್ಟು ಭಾಷೆಗಳು ಭಾಳ ಜನ ಮಾತಾಡೋಂಥ ಭಾಷೆಗಳು, ಅಂದರೆ ಭಾಳ ಜನಕ್ಕೆ ಗೊತ್ತೂ ಇಲ್ಲ ಈ ಭಾಷೆಗಳಿದಾವಂತ. ಸೊ ಅದನ್ನು ಭಾಳ ಜನಕ್ಕೆ ಮುಟ್ಸೋಕ್ಕೆ ಆರ್ಟಿಸ್ಟಿಕ್ಸ್ ಆ್ಯಂಡ್ ಸಿನಿಮಾ ಥ್ರೂ ಮುಟ್ಸೋಕ್ಕೆ ಪ್ರಯತ್ನಗಳು ಮಾಡಬೇಕಾ ಅಂತ. ಒಂದು ಎಕ್ಸಾಂಪಲ್ ಆಗಿ ಈಗ ಬಾಹುಬಲಿಯಲ್ಲಿ ಒಂದು ಕ್ಲಿಕ್ ಭಾಷೆ ಅಂತ, ಇಟ್ ಇಸ್ ವೆರಿ ನಿಯರ್ ಟು ಆಫ್ರಿಕನ್ ಭಾಷೆ ಅಂತ ಯೂಸ್ ಮಾಡೋದು. ಅದಾದಮೇಲೆ ಅದು ಭಾಳ ಪಾಪ್ಯುಲರೈಸ್ ಆಯಿತು. ಹಾಗೆ ನಮ್ಮ ಮೂವಿಗಳಲ್ಲಿ ಅಥವಾ ನಮ್ಮ ಆರ್ಟ್ ಫಾರ್ಮ್ಸ್ಗಳಲ್ಲಿ ಈ ಭಾಷೆಗಳನ್ನು ಉಪಯೋಗಿಸಿದರೆ ಭಾಳ ಜನಕ್ಕೆ ಇದರದ ಬಗ್ಗೆ
ಮುಟ್ಟಿಸಬಹುದಾ ಅನ್ನೋದು ಪ್ರಶ್ನೆ. ಸ್ವಲ್ಪ ಮಟ್ಟಿಗೆ ಕೆಲವು ಸಿನಿಮಾಗಳಲ್ಲಿ ಆಗಿದೆ. ಬಹುಶಃ ಸಿದ್ಧಿ ಭಾಷೆ ಒಂದು ಹಾಡು ಕೂಡ ಹಾಡು ಕೂಡ ಇದೆ. ಅದು ಬಂದಿದೆ, ಯಾವುದೋ ಒಂದು ಭಾಷೆಯಲ್ಲಿ ನಾನು ಕೇಳಿದ್ದೇನೆ. ಅದು ಒಂದು ಮಾರ್ಗ. ನಾನು ಹೇಳ್ತೇನೆ, ನನ್ನ ಪ್ರಸ್ತಾವನೆಗಳು ಹೇಳುವಾಗ. ನಮ್ದೇ ರಿಲೇಷನ್ ಸರ್ ಅವರು. ಹೌದಾ? ನಮ್ಮ ಸಿಸ್ಟರ್ ಮಗಳವರು ಇಬ್ರು, ಗಿರಿಜಾ ಗೀತಾ. ಬರುತ್ತಾ ನಿಮಗೆ ಸ್ವಲ್ಪ ಹೇಳಿ, ಒಂದು ಸ್ವಲ್ಪ ಒಂದೆರಡು ಪ್ಯಾರ. ಆ ವಾಲ್ಯೂಮ್ ಜಾಸ್ತಿ ಕೊಡಬೇಕು. ಕಾಗೈ ಬಾ ಬೆಂಗಳೂರು ದೇಕನಿಕಾ, ಕಾಗೈ ಬಾ ಬೆಂಗಳೂರು ದೇಕನಿಕಾ, बेंगलुरु सावकर मालिक मुझे अंदर बुलाया, दरवाजा लगाया, बेंगलुरु सावकर मालिक मुझे अंदर बुलाया, दरवाजा लगाया, अंदर मंचे कोंबो मिनिंग मिनिंग टिशा, अंदर मंचे कोंबो मिनिंग मिनिंग टिशा, नारी नारी कहाँ गई बा नारी, कहाँ चली बा नारी, कहाँ गई बा नारी, कहाँ गई गे ಯಲ್ಲಾಪುರು ದೇಕನಿಕಾ, ಕಾಗೈಗೆ ಯಲ್ಲಾಪುರು ದೇಕನಿಕಾ, ಯಲ್ಲಾಪುರ ಸಾವ್ಕಾರ ಮಾಲಿಕ ಮುझे अंदर बुलाया, दरवाजा लगाया, यल्लापुर सावकार मालिक मुझे अंदर बुलाया, दरवाजा लगाया, उंदर मंचे कोंबो मिनिंग मिनिंग टिशा, उंदर मंचे कोंबो मिनिंग मिनिंग टिशा. ಸರ್, ಇದು ಏನಾಗುತ್ತೆ ಅಂದರೆ ಅನೇಕ ವಾದ್ಯ ಅದು ಇದು ಮ್ಯೂಸಿಕ್ ಮೂಲಕ. ಇಲ್ಲ, ಅದು ಹಾಡು ಅನೇಕ ಅರ್ಥಗಳನ್ನು ಕೂಡ ಕೊಡುತ್ತೆ. ಥ್ಯಾಂಕ್ಸ್ ಅಮ್ಮ, ಭಾಳ ಚೆನ್ನಾಗಿ ಹಾಡಿದ್ರಿ. ಬಹುಶಃ ಇನ್ನೊಂದು ಕ್ವಶನ್ ತೊಗೊಂಡು ನಾನು ಕನ್ಕ್ಲೂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ, ಒಂದು ಮಾತ್ರ. ನೀವು ಓಕೆ ಸರ್, ಇದು ನೀವು ಇನ್ನೇನು ಹೊರಟಿದ್ದೀರಾ ಇದನ್ನು, ಅಂದರೆ ವ್ಯವಸ್ಥಿತವಾಗಿ ಹೇಗೆ ಭಾಷೆಗಳನ್ನು ಉಳಿಸ್ಬೋದು ಬೆಳೆಸ್ಬೋದು ಅಂತ ಒಂದು ಪ್ರಸ್ತಾವನೆ ಕೊಡೋದಕ್ಕೆ. ಸೊ ಇದು ಕಾನ್ವರ್ಸೇಷನ್ ಉದ್ದಕ್ಕೂ ನನಗನ್ಸಿದ್ದೇನೆಂದರೆ, ಈಗ ಎನಿಥಿಂಗ್ ಸಿಸ್ಟಮ್ಯಾಟಿಕಲಿ ಆಗಬೇಕು ಅಂದರೆ, ಈಗ ಒಂದು ಭಾಷೆಗೆ ಲಿಪಿ ಇರುವಿಕೆ, ಲಿಪಿಯಿಂದ ಸಾಹಿತ್ಯ ಮುಂದಾಗಿ ಇರುವಿಕೆ, ಆಮೇಲೆ ಒಂದು ಕ್ರಿಟಿಕಲ್ ಮಾಸ್ ಆಫ್ ಪಾಪ್ಯುಲೇಷನ್, ಅಂದರೆ ಒಂದು ಇಷ್ಟು ಲಕ್ಷ ಜನ ಅಂತ ಇಲ್ಲದೆ ಹೋದರೆ ಪ್ರಾಕ್ಟಿಕಲಿ ಚಾಲೆಂಜಸ್ ಬರೋದಿಲ್ವಾ ಅಂತ ಒಂದು ತುಂಬ ಪ್ರಾಕ್ಟಿಕಲಾಗಿ ನೋಡಿದ್ರೆ ಹಾಗೆ ಅನ್ನಿಸ್ತು. ಬಟ್ ನಂಗೆ ಆ ಯೋಚನೆ ಇದ್ದಾಗ ಇವ್ರು ಹೇಳಿದಾಗೆ ಇದನ್ನು ಮೋರ್ ಸಿಲೆಬಸಲ್ಲಿ ತರೋದು, ಅದಕ್ಕಿಂತ ಹೆಚ್ಚಾಗಿ ಸಿನಿಮಾ ನಾಟಕ ಆ ಥರ ಕಲ್ಚರಲ್ಲಿ ಪಸರಿಸೋದು ಬೆಟರಾ ಅಂತ ಒಂದು ಯೋಚನೆ. ಅಲ್ಲ, ಭಾಷೆ ಬೆಳೆಯೋದೇ ಅದನ್ನು ಬಳಸ್ತಾ ಭಾಷೆ ಬೆಳೆದ್ರೆ ಅದಕ್ಕೆ ಲಿಪಿ ಇಲ್ಲದೆ ಇದ್ರೂ ಕೂಡ ಲಿಪಿ ಡೆವಲಪ್ ಆಗುತ್ತೆ. ಅದು ಈಗ ಸ್ವಾಮಿ ಹೇಳಿದ್ದು ಅದನ್ನೇ, ಹೇಗೆ ಅವರು ಸಂವಿಧಾನದ ಪೀಠಿಕೆಯನ್ನೇ ಅವರ ಆ ಭಾಷೆನಲ್ಲಿ ಬೆಳೆಸೋ ಪ್ರಯತ್ನ ಇದೆಯಲ್ಲ, ಅದು ಮೊದಲ ಹೆಜ್ಜೆ ಭಾಷೆಯನ್ನು ಬೆಳೆಸಲಿಕ್ಕೆ. ಹಾಗಾಗಿ ಭಾಷೆ ಒಂದು ರೀತಿ ಅದನ್ನು ತಾನೇ ಬಿಟ್ಟರೆ ಬೆಳೆಯಲ್ಲ, ಅದನ್ನು ಹೆಚ್ಚೆಚ್ಚು ಬಳಸಬೇಕು, ಹೆಚ್ಚು ಅದನ್ನು ಉಪಯೋಗಿಸೋದು. ಸೊ ಹಾಗಾಗಿ ನಾನು 3 ಪ್ರಸ್ತಾವನೆಗಳನ್ನು ಮುಂದಿಟ್ಟು ಇದನ್ನು ಕನ್ಕ್ಲೂಡ್ ಮಾಡ್ತೇನೆ. ಒಂದು, ಕರ್ನಾಟಕದಲ್ಲಿ ಇಂಥ ಭಾಷೆಗಳು ಸುಮಾರಿದೆ. ಅಂಕಿಅಂಶಗಳ ಪ್ರಕಾರ 230 ಭಾಷೆಗಳಿದೆ ಅಂತ ಭಾಷಾ ತಜ್ಞರು ಹೇಳ್ತಾರೆ. ಸೊ ಹಾಗಾಗಿ ಮೊದಲನೇದಾಗಿ ಕರ್ನಾಟಕದಲ್ಲಿ ಆಗಬೇಕಾಗಿರೋದು ಎಷ್ಟು ಭಾಷೆಗಳಿದೆ ಅನ್ನೋದು ಒಂದು ಸಮಗ್ರವಾದಂಥ ಸರ್ವೆ ಆಗಬೇಕು. ಅದು ಕರ್ನಾಟಕದ ಸರ್ಕಾರದ ಜವಾಬ್ದಾರಿ ಕೂಡ. ನನ್ನ ಒಂದು ರಾಜ್ಯ ಭಾಳ ವೈವಿಧ್ಯಮಯವಾದ ರಾಜ್ಯ ಅನ್ನೋದಾದರೆ ಬಹುಭಾಷಿಕ, ಅದನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಮೊದಲ ಒಂದು ಪ್ರಸ್ತಾವನೆ. ಮೊನ್ನೆ ಈ ಸಮೀಕ್ಷೆ ಆಯ್ತಲ್ಲ, ಆವಾಗ ಇದೊಂದು ಕಾಲಮ್ ಇಟ್ಬಿಟ್ಟಿದ್ರೆ ತುಂಬ ಈ ಭಾಷೆಯ ಬಗ್ಗೆ ಸ್ವಲ್ಪ ನಮಗೆ ನಿಖರವಾದಂಥ, ಇಲ್ದರೆ ಆ ಜನಸಂಖ್ಯೆ ಎಷ್ಟಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಎರಡನೇದು, 350B ಪ್ರಕಾರ ಸಂವಿಧಾನದಲ್ಲಿ ಈ ಭಾಷೆಗಳು ಏನು ಅಲ್ಪಸಂಖ್ಯಾತ ಭಾಷೆಗಳಿದ್ದಾವೆ ಆ ಭಾಷೆಗಳನ್ನು ಡೆವಲಪ್ ಮಾಡಲಿಕ್ಕೆ ರಾಷ್ಟ್ರಪತಿಯವರಿಗೆ ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡ್ತಕ್ಕಂಥ ಒಂದು ಅಧಿಕಾರ ಇದೆ. ನನಗನ್ಸುತ್ತೆ ಕರ್ನಾಟಕ ಸರ್ಕಾರ ಖಂಡಿತ ಇದನ್ನು ಬಳಸ್ಕೊಂಡು ವಿಶೇಷವಾಗಿ ರಾಷ್ಟ್ರಪತಿಯವರಿಗೆ ಬರೆದು ಅದೇನು ಪ್ರಕ್ರಿಯೆ ಇದೆ ಇಂಥ ಎಲ್ಲ ಭಾಷೆಗಳನ್ನು ಮಾಡಲಿಕ್ಕೆ ಅದು ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಬೇಕು. ಸಾಮಾಜಿಕ ನ್ಯಾಯ, ಸಮಾನತೆ, ಸಂವಿಧಾನ ಅನ್ನುವಾಗ ಸಂವಿಧಾನವನ್ನು ಉಳಿಸೋ ಕೆಲಸನೂ ಮಾಡಬೇಕು. ಕೊನೆಯದು, RTನಲ್ಲಿ ಈಗಾಗಲೇ ಶಾಲೆಗಳಲ್ಲಿ ಇದನ್ನು ಒಂದು ಮುಖ್ಯ ಭಾಷೆಯಾಗಿ ಆಗದೇ ಇದ್ರು, ಮೊದಲನೇ ಅಥವಾ ಎರಡನೇ ಭಾಷೆ. ಈಗ ಉದಾಹರಣೆಗೆ ಮಕ್ಕಳು ಇಂಗ್ಲೀಷನ್ನು ಎರಡನೇ ಭಾಷೆ, ಕನ್ನಡವನ್ನು ಮೊದಲನೇ ಭಾಷೆ ಕಲಿತ್ರೆ ಮೂರನೇ ಭಾಷೆಯನ್ನು ಈ ಭಾಷೆಗಳು ನಾವು ಅಟ್ಲೀಸ್ಟ್ ಅದು ತಕ್ಷಣ ಪರೀಕ್ಷೆಗೆ ಬೇಡ,
ಆದರೆ ಅಟ್ಲೀಸ್ಟ್ ಆ ಭಾಷೆಯನ್ನು ಕಲಿಸ್ಲಿಕ್ಕೆ ಅಲ್ಲಿನ ಸ್ಥಳೀಯ ಇವರ ಸಮುದಾಯಗಳಲ್ಲಿ ಯಾರು ಇದ್ದಾರಲ್ಲ ವಿದ್ಯಾವಂತರು ಅವರನ್ನು ನೇಮಿಸ್ಕೊಂಡು ಆ ಭಾಷೆಯಲ್ಲಿರ್ತಕ್ಕಂಥ ಒಗಟು ಗಾದೆ ಹಾಡು, ಈಗ ಅಮ್ಮ ಹೇಳಿದ್ರಲ್ಲ ಆ ಥರದ ಹಾಡುಗಳನ್ನು ಬೆಳೆಸ್ಕೊಂಡು ಕನಿಷ್ಠ ಆ ಭಾಷೆಯನ್ನು ಆ ಮಕ್ಕಳಿಗೆ ಪರಿಚಯ ಮಾಡ್ತಾ ಹೋದರೆ ಬಹುಶಃ ನಾವು ಆ ಭಾಷೆಗಳ ಉಳಿವಿಗೆ ಕೊಡ್ತಕ್ಕಂಥ ದೊಡ್ಡ ಒಂದು ಏನು ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ತಾವೆಲ್ಲರೂ ಕೂಡ ಬಂದು ಈ ಗೋಷ್ಠಿಯನ್ನು ವಿಶೇಷವಾಗಿ ಲಕ್ಷ್ಮಿಯವರ ಮತ್ತು ಸ್ವಾಮಿಯವರ ಮಾತನ್ನು ಕೇಳಿಸ್ಕೊಂಡಿದ್ದೀರಿ. ಬಹುಶಃ ಅದು ನಾವು ಅವರಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಬೆಂಬಲ ಅಂತ ಹೇಳಿ ತಾವೆಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ ಹೇಳಿ ಈ ಗೋಷ್ಠಿನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆರೆಲ್ಲರಿಗೂ ಧನ್ಯವಾದಗಳು ಸರ್. ತುಂಬ